ತಪಸ್ಸಿಗೆ ಮಾರು ಹೋಗಿ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆ ಆ ಯಾರಿಗೆ ಮದುವೆ ಮಾಡ್ಕೋತಾಳೆ? ಜಮದಗ್ನಿಗೆ ಮದುವೆ ಮಾಡ್ಕೋತಾಳೆ. ಅವ ಅಂತಾನವ, ಹುಚ್ಚವ, ನಾನೊಬ್ಬ ಸನ್ಯಾಸಿ, ನೀನೊಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು, ನೀನು ಸುಖದ ಸುಪ್ಪತ್ತಿ ಒಳಗಿಂದ ಜೀವನ ಕಳೆದಿರ್ತಕ್ಕಂಥವಳು, ಬಂಗಾರ ಪಲ್ಲಕ್ಕಿ ಒಳಗಿಂದ ಮೆರೆದಿರ್ತಕ್ಕಂಥವಳು, ನನಗಿಂದ ಇರಾಕೆಂದ ಮನೆ ಇಲ್ಲ, ನಾನು ಎಲ್ಲೋ ಅಂದ ಹೋಗಿ ಅಂದ ಎಂತೀವಿ ಕಾಡಿನೊಳಗಿಂದ ಬದುಕು ಕಳೀತಕ್ಕಂಥವ, ಎಲ್ಲೋ ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥವ, ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ, ಬ್ಯಾಡ ಹತ್ತುಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಲಿಲ್ಲ, ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತ ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ಹತ್ತಿಕೊಂಡೊಂದು ಒಬ್ಬ ಮಹತ್ವನ್ನ ಆಯ್ಕೆ ಮಾಡ್ಕೋತಾಳೆ ರೇಣುಕೆ. ತಂದೆ ತಾಯಿ ಸಾಕಷ್ಟು ಬ್ಯಾಡ ಹತ್ತುಕೊಂಡ ಕರೀ ಹೇಳ್ತಾರೆ, ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧುನಿಂದ ಬೆನ್ನ ಹತ್ಕೊಂಡು ಹೆಂಗ್ ಹೋಗ್ತಿದೆ ಹತ್ಕೊಂಡು, ಇಲ್ಲಿಲ್ಲ ನಾನಂದ ಮದುವೆ ಅಂತ ಆಗುದೇ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೇನೆ ಹತ್ಕೊಂಡು ಹಠ ತೊಟ್ಟು ರೇಣುಕೆಂದ ಮದುವೆ ಮಾಡಿಕೊಂಡ್ಲು. ಅಕ್ಕಿ ಕಾಳು ಬಿದ್ದು, ಯಾವಾಗ ಅಕ್ಕಿ ಕಾಳು ಬಿದ್ದ ತಕ್ಷಣನೇ ಹಂದ್ರದೊಳಗಿಂದ ಎದ್ದು ನಿಂತ ಯಾರು? ಜಮದಗ್ನಿ ಋಷಿ ಹಂದ್ರದಾಗಿಂದ ಎದ್ದು ನಿಂತ. ಅವನ್ದೇನ್ರಿ ಸಂಪತ್ತಲ್ಲಕ್ಕ, ಏನ್ರಿ ಈಗ ನಂಗಿಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನಿಲ್ಲ, ಬಗಲಾಗ ಒಂದಿಂದ ಚಿಗರಿ ಚರ್ಮ ಇತ್ತು, ಒಂದು ಕೈಯಾಗಿಂದ ಯೋಗದಂಡ, ಇನ್ನೊಂದು ಕೈಯಾಗಿಂದ ಕಮ್ಮಂಡಲಿ ಹಿಡ್ಕೊಂಡು ಯಾವಾಗ ಅಕ್ಕಿ ಕಾಳು ಬಿತ್ತವಲ್ಲ ಹಂದ್ರದೊಳಗಿನಿಂದ ಎದ್ದು ತಯಾರಾಗಿ ನಿಂತ ಹೊರಟು. ಏನೆಲ್ಲ ಪಂಚ ಪೀತಾಂಬರಗಳನ್ನು ಉಟ್ಕೊಂಡಿರ್ತಕ್ಕಂಥ ರೇಣುಕೆ, ಕೊರಳು ತುಂಬಾ ಬಂಗಾರದ ಆಭರಣಗಳನ್ನು ಹಾಕೊಂಡು, ಕೈ ತುಂಬಾ ಬಂಗಾರದ ಆಭರಣಗಳನ್ನು ಹಾಕೊಂಡು, ಇವಳು ಕೂಡ ಜಮದಗ್ನಿ ಋಷಿಯ ಬೆನ್ನ ಹತ್ತದಾಗಂದ ಇಡೀ ಅವರ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ರೇವಣಿಕೆ ಅವನ ಜೊತೆಯೊಳಗೆ ನಿನ್ನ ಕಾಡಿನೊಳಗಂದ ಹೆಂಗಿರ್ತಿದಿ, ಅಂತ ಆರೇಣದೊಳಗಂದ ನೀನ್ ಹೆಂಗಿರ್ತಿದಿ, ಬ್ಯಾಡ ಅವ ಏನು ಮದುವೆ ಮಾಡ್ಕೊಂಡಿದ್ರೆ ಆಗೈತಲ್ಲ ಅವಂದವ ಹೋಗಲ್ಲಕ್ಕ, ನೀ ಇಲ್ಲೇ ಅರಮನೆ ಒಳಗಿರುವ ತಿಕ್ಕೊಂಡಂದ್ರ ರೇಣುಕೆ ಅಂತಾಳೆ, ಏನ್ರಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ. ಗಂಡ ಸುಖದೊಳಗಿದ್ರೆ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು, ಗಂಡ ಊಟ ಮಾಡಿದ್ರೆ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು, ಗಂಡ ಕಷ್ಟದೊಳಗಿದ್ರ ಹೆಂಡತಿ ಕಷ್ಟದೊಳಗಿರ್ಬೇಕು. ಅಂದ್ರನೇ ಅವಳಿಗೆ ಏನಂತ ಕರೀತಾರ್ರಿ? ಏನಂತ ಕರೀತಾರ? ಅರ್ಧಾಂಗಿನಿ ಅಂತ ಕರೀತಾರ. ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧ ಅಂಗಿ ಹರ್ಕೊಳಕೀಗೇನು ಏನ್ರಿ? ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧಾಂಗಿನಿ ತಿಳ್ಕೊಂಡಂದ್ರ ಗಂಡನ ಸುಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು, ಗಂಡನ ದುಃಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು. ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿ ತಿಳ್ಕೊಂಡ ಕರೀತಾರೆ, ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ. ಹಾಕರನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕೆ ಕೂತಿದಿ ಅದ ಕೇಳದ ಗಂಡಾಗ, ಇಲ್ಲ ಟೆನ್ಷನ್ ಆಗ, ನೀ ಮಾಡಿದಿ ಉಣ್ಣು, ನೀ ಮಾಡಿದ್ ನೀ ತಿನ್ನು. ಇವ್ರಿಗೆ ಹೆಣ್ಣಿತಂತಾರ ನೀವು ಏನ್ರಿ? ಇವಳು ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ, ಗಂಡನ ಸುಖನೂ ಹಂಚ್ಕೋಬೇಕು, ಗಂಡನ ದುಃಖಗಳನ್ನು ಹಂಚ್ಕೋಬೇಕು. ಅಂದಾಗ ಮಾತ್ರ ಅವಳು ಅರ್ಧಾಂಗಿನಿ ಅನ್ಸ್ಕೋತಾಳೆ, ಹೊರತಾಗಿಲ್ಲದೆ ಇದರಿಂದ ಅರ್ಧಾಂಗಿನಿ ಹತ್ತಿಕೊಂಡು ಅನ್ಸ್ಕೊಳಂಗಿಲ್ಲ. ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ. ನೀವು ಸೌದತ್ತಿ ಎಲ್ಲ ಮುಂದೆ ಕೇಳಿದ್ರ ನಿಮ್ಗೆ ಗೊತ್ತಾಗದ ಎಷ್ಟು ಸೂಕ್ಷ್ಮದ ಇದು ಜೀವನ ಹತ್ತಿಕೊಂಡು ಅನ್ನೋದಕ್ಕೆ. ದಾಂಪತ್ಯದ ಜೀವನ ಏನ್ರಿ, ಸಂಸಾರಿಕ ಜೀವನ ಇದು ಎಷ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು ನಿಮಗೆಲ್ಲಾನು ಕೂಡ ಅರ್ಥ ಆಗ್ತದೆ. ಅಷ್ಟೆಲ್ಲ ಸುಖದ ಸುಪ್ಪತ್ತಿಗೆ ಒಳಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ, ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ. ಯಾವಾಗ ಜಮದಗ್ನಿ ಋಷಿದಿಂದ ಬೆನ್ನು ಹತ್ಕೊಂಡ ತಾನು ಕೂಡ ಅಂತರದಾಗಿಂದ ಎದ್ದು ನಡಲು. ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡ್ದ, ನೀ ಎಲ್ಲಿಗೆ ಹೊಂಟಿ ಎಂದ. ನಿನ್ನ ಜೊತೆಯೊಳಗೆ ನಿನ್ನ ಮದುವೆ ಮಾಡ್ಕೊಂಡಿನಿ ಅಂತಂದಾಗ ನೀ ಎಲ್ಲಿರ್ತಿದ್ದೆ, ನಾನು ಅಲ್ಲೇ ಇರ್ಬೇಕಲ್ಲ, ನಾನು ನಿನ್ನ ಜೊತೆಯೊಳಗೆ ನಾನು ಬರ್ತೀನಿ ಎತ್ತಿಕೊಂಡು. ಯಾವಾಗ ರೇಣುಕೆ ಅಂದಾಗ ಜಮದಗ್ನಿ ಅಂತಾನೆ, ಇಟ್ಟೆಲ್ಲ ಬಂಗಾರ ಹಾಕೊಂಡು ಇಂಥ ಪೀತಾಂಬರವನ್ನು ಉಟ್ಕೊಂಡು ನನ್ನ ಜೊತೆಯೊಳಗೆ ನೀನೇನ್ ಬರ್ತಿದಿ, ನಾನೊಬ್ಬ ಸನ್ಯಾಸಿ, ನನ್ನಂತವನಿಂದ ನೀ ಮದುವೆ ಮಾಡ್ಕೊಂಡಿದ್ದೆ ಅಂತಂದಾಗ ನಾನು ಹೆಂಗಿರ್ತೀನೋ ಹಂಗಿರ್ಬೇಕು ನೀನು. ನಾನು ಹೆಂಗದಿ ನೋಡು, ಉಟ್ಕೊಳಕ್ಕೆ ಬಟ್ಟೆ ಸದಕೆ ಇಲ್ಲ ನನಗೆ ಏನ್ರಿ. ನೀನ್ ಇಟ್ಟೆಲ್ಲ ಪೀತಾಂಬರಗಳನ್ನು ಉಟ್ಕೊಂಡು ಇಟ್ಟೆಲ್ಲ ಆಭರಣಗಳು ಹಾಕೊಂಡು ನೀನು ಜಮದಗ್ನಿ ಋಷಿ ಹೆಣ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ತೆಗೆದುಕೊಟ್ಟು ಬಾ. ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು, ಅವಾಗ ನಾರು ಮಡಿ ಎತ್ತಿಕೊಂಡಂತಿದ್ರ ಅವಾಗ ಅಂದ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ನನ್ನ ಜೊತೆಯೊಳಗೆ ನೀ ಬರ್ಬೇಕತ್ತಿಕೊಂಡಂದಾಗ ಜಮದಗ್ನಿ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಂಬರಗಳನ್ನ ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸಾದಾ ಒಂದು ಸಾಮಾನ್ಯ ಸೀರೆ ಉಟ್ಕೊಂಡು ಬೆನ್ನತ್ತಲು ಹೋದ. ದೊಡ್ಡ ಅರಣ್ಯಕ್ಕೆ ಹೋದ, ದೊಡ್ಡ ಕಾಡು, ಸುತ್ತಮುತ್ತ ಮನುಷ್ಯರ ವಾಸ್ಯ ಇಲ್ಲ. ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಒಂದು ಗುಡಿಸಲ ಅಂತಕ್ಕಂಥ ಕಟ್ಕೊಂಡು ರೇಣುಕೆಗಂತಾನೆ,
ನೋಡು ನೀನನ್ನು ಸೇವಾ ಮಾಡ್ಬೇಕು. ನೀನು ಅಲ್ಲಿ ರಾಜಕುಮಾರಿ, ಅಲ್ಲಿ ನೀನಂದ್ರೆ ಬೇಕಾದಟ್ಟಂದ್ರೆ ಸುಖದ ಸುಪ್ಪತ್ತಿಗಳೇ ಅದೀಯ. ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು. ಅದು ಸೇವಾ ಅಂದ್ರೆ ಏನು? ಅಲ್ಲಿ ಅಡಿಗೆ ಮಾಡೋದಿಲ್ಲ, ಏನು ಚಹಾ ಮಾಡ್ಕೊಂಡು ಕುಡಿಯೋದಿಲ್ಲ, ಏನು ಇಲ್ಲ. ಕಾಡಿನೊಳಗಂದ ಗಡ್ಡಿ ಗಂಡಸಗಳನ್ನ ತಿಂದು ಬದುಕು ಮಾಡತಕ್ಕಂಥ ಜೀವನ. ಆದ್ರ ಜಮದಗ್ನಿ ಋಷಿ ಅಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ. ಏನು ಸೇವಾ? ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯ ಇಲ್ಲೇನು ಎದುರಿಗಿಂದ ಸರೋವರ ಕಾಣತೈತಿಯಲ್ಲ, ಆ ಸರೋವರದೊಳಗಿಂದ ನನ್ನ ಪೂಜಾಕ್ಕೆ ಅಂದ ನೀರು ತಂದು ಕೊಡ್ಬೇಕು. ನೀನು ನನ್ನ ಪೂಜಾಕ್ಕೆ ಅಂದ ನೀರು ತಂದು ಕೊಡ್ಬೇಕು. ಅವಾಗಿಂದ ರೇಣುಕಿ ಅಂತಳ, ಸ್ವಾಮಿ ಇಲ್ಲೇನು ಕೊಡ ಇಲ್ಲ, ಏನು ಇಲ್ಲ, ನನ್ನ ನೀರು ಹೆಂಗ್ ತರಲಿ ಎತ್ತಿಕೊಂಡಂದಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿಕೊಂಡು ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೊಡ ಅಲ್ಲ, ಉಸುಕಿನ ಕೊಡ ತಯಾರು ಮಾಡಿ ಕೊಟ್ಟ. ಉಸುಕಿನ ನೆಂದರೆ ಕೊಡ ಹಾಕದನ್ರಿ? ಆಗಂಗಿಲ್ಲ. ಇನ್ನ ಮಣ್ಣಿಂದ ಕೊಡ ಮಾಡ್ಬೋದು, ಹಿತ್ತಾಳಿದಿಂದ ಕೊಡ ಮಾಡ್ಬೋದು, ಕಬ್ಬಣದಿಂದ ಕೊಡ ಮಾಡ್ಬೋದು, ತಾಮ್ರದಿಂದ ಕೊಡ ಮಾಡ್ಬೋದು. ಉಸುಕಿನಿಂದ ಏಸ್ ಕಾಲಕ್ಕೂ ಕುಣದ ಕೊಡ ಆಗಂಗಿಲ್ಲ. ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ, ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮದಗ್ನಿ ಋಷಿ ಯಾವಾಗಿಂದ ರೇಣುಕೆಗೆ ಒಂದು ಉಸ್ಕಿನಿಂದ ಕೊಡ ಮಾಡಿ ಕೊಟ್ಟ. ಅದರ ತೆಳಗಿಟ್ಕೋಬೇಕಲ್ಲ ಒಂದು ಹಾವ, ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿ ಕೊಟ್ಟ. ಒಂದು ಮಾತು ಹೇಳ್ದ. ಯಾರಿಗೆ? ರೇಣುಕೆಗೆ. ತಲೆಯಾಗಿರ್ಲಿ ಮಗ. ಏನ್ ಹೇಳ್ತಾನ ನಮ್ಮ ಜಮದಗ್ನಿ ಋಷಿ ರೇಣುಕಾ ಎಲ್ಲಮ್ಮಳಿಗೆ? ನೋಡು, ನಿನಗೆಂದ ಉಸ್ಕಿನ ಕೊಡ ಮಾಡಿ ಕೊಟ್ಟಿನಿ, ಹಾವಿನ ಸಿಂಬಿ ಅಂತಗಂದ ಮಾಡಿ ಕೊಟ್ಟಿನಿ. ಪ್ರತಿನಿತ್ಯ ನನಗೆ 3 ಸಮಯ ಅಂದ ನೀರಂತಗಂತ ತಂದು ಕೊಡ್ಬೇಕು ನನ್ನ ಪೂಜಾಕ್ಕೆ. ಆದ್ರೆ ಒಂದು ಮಾತು ಏನದ ಹತ್ಕೊಂಡು ಕೇಳಿದ್ರ, ಒಂದು ಕ್ಷಣ ನಿನ್ನ ಮನಸ್ಸಂತಗಂದ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿಂದ ಹರಿದು ಹೋಕ್ಕದ, ಉಸ್ಕಿನ ಕೊಡ ಅಂತಗಂದ ಕರಿಗ್ ಹೋಕ್ಕದ ಅಂತ ಹೇಳ್ದ. ಏಟು ಒಂದು ಕ್ಷಣ ನಿನ್ನ ಮನಸ್ಸ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿ ಅಂತಗಂದ ಹರ್ಕೊಂಡು ಹೋಗ್ತದೆ, ಉಸ್ಕಿನ ಕೊಡ ಅಂತಕ್ಕಂಥದ್ದು ಏನ್ರಿ ಕರಿಗ್ ಬಿಡ್ತದ ಹತ್ತಿಕೊಂಡ ಹೇಳ್ದ. ಇಲ್ಲ, ನಾನು ಏಸ್ ಕಾಲಕ್ಕೂ ಕೂಡ ನನ್ನ ಮನಸ್ಸಂತಗಂದ ಚಂಚಲ ಮಾಡ್ಕೊಳಂಗಿಲ್ಲ. ಯಾವಾಗಿಂದ ಏಸ್ ಕಾಲಕ್ಕೂ ನಾನು ಮನಸ್ಸಂತಗಂದ ಚಂಚಲ ಮಾಡ್ಕೊಳಂಗಿಲ್ಲ ಹತ್ತಿಕೊಂಡಂದು. ರೇಣುಕ ಎಲ್ಲಮ್ಮ ಸುಮಾರು ವರ್ಷಗಳ ಪರಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆಯಿಂದ ತಲೆ ಮೇಲೆ ನನಗೆ ಇಟ್ಟುಕೊಂಡು ಆ ಉಸ್ಕಿನ ಕೊಡದೊಳಗೆ ನೀರು ತಂದು ಕೊಡ್ತಿದ್ಲು. ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳಿಂದ ಬರ್ತವೆ. ಒಂದು ದಿವಸದಲ್ಲಿ ಏನಾಗ್ಯದ ಹತ್ತುಕೊಂಡ ಕೇಳಿದ್ರ, ಏನ್ರಿ ರೇಣುಕೆ ಎಲ್ಲಮ್ಮ ಆ ಸರೋವರಕ್ಕೆ ನೀರು ತರ್ಲಕ್ಕೆ ಅಂದ ಹೋಗ್ಯಾಳ. ಹಾವಿನ ಸಿಂಬಿ ತೆಗೆದಂಗ ನದಿ ಸರೋವರ ದಂಡಿಗಿಟ್ಟಾಳ. 1-2 ಹೆಜ್ಜೆ ಅಂದ ಸರೋವರದ ಒಳಗೆಂದ ಹೋಗ್ಯಾಳ. ಹೋಗಿ ತಿಳಿಯಾಗಿರ್ತಕ್ಕ ನೀರು ತುಂಬಿಕೋಬೇಕಲ್ಲ, ಹೋಗಿ ಅಂದ ನೀರು ತುಂಬಿಕೊಳ್ಳಿಕತ್ತಾಳ. ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು, ನಗದು. ಒಂದು ಹೆಣ್ಣು ಒಂದು ಗಂಡ ನಗತಕ್ಕಂಥ ಧ್ವನಿ ಕೇಳತ್. ಸಣ್ಣ ವಯಸ್ಸ, ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ಅವ್ರು ಏನ್ ಮಾಡ್ಯಾರ? ನೀರಿನ ಆಟ ಆಡಕ್ಕೆಂದ ಸರೋವರಕ್ಕೆಂದ ಬಂದಾರ. ನೋಡ್ರಿ, ನೀರಿನ ಆಟ ಆಡಕ್ ನೀವು ಮದುವೆ ಆದ ಕೂಡ ಹೋಗಿರ್ತಾರಲ್ಲ, ನಮ್ ಕಡೆ ಎಲ್ಲ ದೇವರಿಗೆ ಎತ್ಕೊಂಡು ಕಳಿಸ್ತಾರ. ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ ಏನ್ರಿ, ಅದಕ್ಕೆ ಹೆಸರನ್ನೇ ಬ್ಯಾರೆ. ಆದ್ರೆ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ, ಎಲ್ಲೋ ಹುಟ್ಟಿದ ಗಂಡ, ಎರಡು ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡ ಜೀವನ ಕಡೆಯಲ್ಲಿ ಎತ್ತಿಕೊಂಡು ಒಂದು 4 ದಿವಸದಿಂದ ಈಗ ಹುಡುಗ ಹುಡುಗಿನ್ನೇ ಏನ್ರಿ ಗಂಡ ಹೆಣ್ತೀನಿ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ, ಎಲ್ಲೋ ಯಾತ್ರಕ್ಕೆಂದ ಕಳಿಸ್ತಿದ್ರು. ಅವಾಗ ಹೆಂಗ್ ನೀವೆಲ್ಲ ಹನಿಮೂನು ಅಥವಾ ದೇವಸ್ಥಾನಗಳಿಗೆ ಹೆಂಗ್ ಹೋಗಿರಲ್ಲ, ಇಲ್ಲಿ ರಾಜಕುಮಾರ ತನ್ನ ಹೆಣ್ತಿನಿಂದ ಕರ್ಕೊಂಡು ಹೊಸದಾಗಿ ಮದುವೆ ಮಾಡ್ಕೊಂಡು ಆ ಸರೋವರಕ್ಕೆಂದ ಸ್ನಾನಕ್ಕೆ ಬಂದಾನ. ಅಂದ್ರೆ ಸ್ನಾನ ಮಾಡಕತ್ತಾನ. ಬಗ್ಗೆ ಅಂದ ಪಾಪ ಯಾರು ರೇಣುಕ ಎಲ್ಲಮ್ಮ ಹಿಂಗ ಬಗ್ಗೆ ಅಂದ ನೀರು ತುಂಬಲಿಕ್ಕತ್ತಾಳ. ಹಿಂಗ ನೀರು ತುಂಬುವಂತ ಪ್ರಸಂಗದೊಳಗೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಇಲ್ಲಿ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ರು ಅಂದ ಸ್ನಾನಕ್ಕೆ ಬಂದಿದ್ರಲ್ಲ, ಗಂಡಗ ಈಕಿ ನೀರು ಉಗ್ತಾಳ, ಹೆಣ್ತಿಗೆ ಇವ ನೀರು ಉಗ್ತಾನ. ಒಬ್ರಿಗೊಬ್ರ ನೀರ್ನ ಆಟ ಆಡಕತ್ತಾರ, ಜಲಕ್ರೀಡೆ ಅಂತಾರ ಅದಕ್ಕೆ. ಇಬ್ರು ಒಬ್ರಿಗೊಬ್ರ ನೀರು ಉಕ್ಕೊಂತ ಜೋರಾಗಿ ಧ್ವನಿ ಮಾಡಿ ಕೊಕ್ಕ ನಗಲಿಕ್ಕತ್ತಾರ. ಆ ನಗತಕ್ಕಂತ ಧ್ವನಿ ಯಾರಿಗ್ ಕೇಳ್ತು? ಈ ಎಲ್ಲಮ್ಮಗೆ ಕೇಳ್ತು. ನೋಡ್ರಿ, ಅವ್ರಿಬ್ಬರು ತಮಾಷೆ ಮಾಡಿ ನೀರು ಉಕ್ಕೊಂತ ಹಿಂಗ ಆಟ ಆಡೋದು. ಆ ನಗತಕ್ಕಂತ ಧ್ವನಿ ಯಾರಿಗೆ ಕೇಳದೆ? ಇಲ್ಲಿ ಆ ರೇಣುಕ ಎಲ್ಲಮ್ಮಳಿಗೆ ಕೇಳ್ತು. ಹಂಗೆ ನೀರು ತುಂಬಿಕೋತಾನೆ, ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ನೀ ಮ್ಯಾಲ ಮುಖ ಎತ್ತಿಂದ ನೋಡುದು. ಯಾವಾಗಿಂದ ನೋಡೋದ್ರ ಒಳಗಿಂದ ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ, ಏನ್ರಿ ಗಂಡಂದ ಹೆಣ್ಣಿಗೆ ನೀರು ಉಗ್ಲಕತ್ತದ. ಒಬ್ರಿಗೊಬ್ರು ಆಟ ಆಡಕತ್ಯಾರ. ರೇಣುಕ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ಅಂದ್ಲು. ಏನಂದಾಳ?
ನಾನು ಒಬ್ಬ ರಾಜ್ಕುಮಾರ್ನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತುಗುಣಿಗಿಟ್ಟು ಅಂದಾಳ